ಹಲೋ ಫ್ರೆಂಡ್ಸ್, ಎಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ವಿಡಿಯೋ. ಸೈಕಾಲಜಿ ಮುಂದುವರೆದ ಭಾಗವನ್ನು ನೋಡ್ತಾ ಇದ್ದೇವೆ. ಕಲಿಕೆ ಮೇಲೆ ಪ್ರಭಾವ ಬೀರುವ ಅಂಶಗಳು. ಅಭಿಪ್ರೇರಣೆ ಅಂದರೆ ಮೋಟಿವೇಶನ್ ಎಂಬ ಪದವು ಮೂವರ್ಸ್ ಎಂಬ ಪದದಿಂದ ಬಂದಿದೆ. ಇದರ ಅರ್ಥ ಚಲಿಸುವಂತೆ ಮಾಡು ಅಥವಾ ಕಾರ್ಯೋನ್ಮುಖವಾಗುವಂತೆ ಮಾಡು. ಒಂದು ಚಟುವಟಿಕೆಯನ್ನು ಹುರಿದುಂಬಿಸುವ, ಅದನ್ನು ಕಾಪಾಡಿಕೊಳ್ಳುವ ಮತ್ತು ನಿಯಂತ್ರಿಸುವ ಪ್ರಕ್ರಿಯೆಯಾಗಿದೆ. ಇಲ್ಲಿ ಎರಡು ಪ್ರಕಾರ ಬರ್ತವೆ: ಆಂತರಿಕ ಅಭಿಪ್ರೇರಣೆ ಮತ್ತು ಬಾಹ್ಯ ಅಭಿಪ್ರೇರಣೆ. ಬಾಹ್ಯ ಅಭಿಪ್ರೇರಕಗಳು ಅಂದರೆ ಹೊರಗಿನಿಂದ ಬರುವಂಥ ಪ್ರೇರಕಗಳು. ಹೊಗಳಿಕೆ ಮತ್ತು ತೆಗಳಿಕೆ, ಸ್ಪರ್ಧೆ, ಸೋಲು ಗೆಲುವು, ಬಹುಮಾನ ಮತ್ತು ಶಿಕ್ಷೆ, ಪ್ರಗತಿಯ ಅರಿವು, ಗುರಿಯನ್ನು ರೂಪಿಸುವುದು. ಇಲ್ಲಿ ಹೊಗಳಿಕೆ ಮತ್ತು ತೆಗಳಿಕೆಯು ಪ್ರಭಾವ ತಿಳಿಯಲು TW ವುಡ್ ಮತ್ತು ಹರ್ಲಾಕ್ ಅವರು ಪ್ರಯೋಗವನ್ನು ಕೈಗೊಂಡಿರುತ್ತಾರೆ. ಆಕಾಂಕ್ಷೆ ಮಟ್ಟ ಪದವನ್ನು ಪರಿಚಯಿಸಿದವರು ಹಾಪ್. ಕಲಿಕೆ ಮೇಲೆ ಪ್ರಭಾವ ಬೀರುವ ಮತ್ತೊಂದು ಅಂಶ ಅವಧಾನ, ಅಟೆನ್ಷನ್. ನಿರ್ದಿಷ್ಟ ವಸ್ತುವಿನ ಕಡೆಗೆ ಗಮನ ಕೇಂದ್ರೀಕರಿಸುವುದೇ ಅವಧಾನ. ಅವಧಾನ ಪ್ರಕ್ರಿಯೆ ಎಂದರೆ ಸಂವೇದನೆ ಅಥವಾ ಗ್ರಹಿಕೆಗೆ ಸಿದ್ಧತೆಯಾಗುವುದೇ ಎಂದರ್ಥ. ಇಲ್ಲಿ ಬರುವ ವಿಧಗಳು, ಅವಧಾನದ ವಿಧಗಳು: ಅನೈಚ್ಛಿಕ ಅವಧಾನ ಅಥವಾ ಐಚ್ಛಿಕ ಅವಧಾನ ಅಂದರೆ ಉದ್ದೇಶಪೂರ್ವಕವಾದ ಗಮನ, ಹಾಗೂ ಅಭ್ಯಾಸ ಅವಧಾನ. ಅವಧಾನವನ್ನು ನಿರ್ಧಾರ ಮಾಡುವಂಥ ನಿರ್ಧಾರಕಗಳು: ಬದಲಾವಣೆ, ತೀವ್ರತೆ, ಗಾತ್ರ, ಭಿನ್ನತೆ, ಪುನರಾವರ್ತನೆ, ಚಲನೆ, ನಾವೀನ್ಯತೆ, ಸಾಮಾಜಿಕ ಸಲೆ ಅಥವಾ ಇಲ್ಲಿ ನೋಡಿ, ಇಲ್ಲಿ ಕೇಳಿ, ಈ ಕಡೆ ಗಮನ ಕೊಡಿ ಎಂಬ ಅಂಶಗಳು, ಆಸಕ್ತಿಗಳು ಹಾಗೂ ಅಭಿಪ್ರೇರಣೆ. ಆಸಕ್ತಿ ಕಲಿಕೆ ಮೇಲೆ ಪ್ರಭಾವ ಬೀರುವ ಮತ್ತೊಂದು ಅಂಶ ಆಸಕ್ತಿ. ವ್ಯಕ್ತಿಗಳು, ಸಂಗತಿಗಳು ಅಥವಾ ವ್ಯಕ್ತಿಗಳ ಬಗ್ಗೆ ಅನುಕೂಲಕರ ಮನೋಭಾವನೆಯನ್ನು ಆಸಕ್ತಿಗಳೆಂದು ಹೇಳಬಹುದು. ಇದರ ಒಂದು 3 ಆಯಾಮಗಳು ಬರ್ತವೆ. ಆಸಕ್ತಿಯ 3 ಆಯಾಮಗಳು: ತೀವ್ರತೆ, ವಿಸ್ತರಣೆ ಹಾಗೂ ಅವಧಿ. ಆಸಕ್ತಿ ಮೇಲೆ ಪ್ರಭಾವ ಬೀರುವ ಅಂಶಗಳು: ವಯಸ್ಸು, ಪರಿಪಕ್ವತೆ, ಲಿಂಗ, ಸಾಮಾಜಿಕ, ಆರ್ಥಿಕ ಹಾಗೂ ಸಾಂಸ್ಕೃತಿಕ ಅಂಶಗಳು ಮತ್ತು ಶಿಕ್ಷಣ. ಅದೇ ರೀತಿ ಸ್ಮೃತಿ ಅಥವಾ ನೆನಪು. ಕಲಿಕೆ ಮೇಲೆ ಪ್ರಭಾವ ಬೀರುವ ಮತ್ತೊಂದು ಅಂಶ ಸ್ಮೃತಿ ಅಥವಾ ನೆನಪು. ಹಿಂದೆ ಕಲಿತಂತಹ ವಿಷಯಗಳನ್ನು ಅಥವಾ ಅನುಭವಗಳನ್ನು ಪುನಃ ಸ್ಮರಣೆಗೆ ಅಥವಾ ನೆನಪಿಗೆ ತರುವುದೇ ಸ್ಮೃತಿಯಾಗಿದೆ ಅಥವಾ ನೆನಪು ಆಗಿದೆ. ಸ್ಮೃತಿಯ ಮಜಲುಗಳು: ಕಲಿಕೆ, ಧಾರಣೆ, ಪುನಃಸ್ಮರಣೆ, ಗುರುತಿಸುವಿಕೆ ಅಥವಾ ಅಭಿಜ್ಞಾನ. ಸ್ಮೃತಿಯ ವಿಧಗಳು. ಸ್ಮೃತಿಯ ವಿಧಗಳು: ಇಂದ್ರಿಯ ಸ್ಮೃತಿ ಅಂದರೆ ಉದ್ದೀಪನದ ಪ್ರತಿಬಿಂಬ 1 ಸೆಕೆಂಡಿಗೂ ಕಡಿಮೆ ಅವಧಿಯವರೆಗೆ ಮಾತ್ರ ಉಳಿಸಿಕೊಳ್ಳುವುದನ್ನು ಇಂದ್ರಿಯ ಸ್ಮೃತಿ ಎನ್ನುವರು. ಅದೇ ರೀತಿ ಅಲ್ಪಕಾಲಿಕ ಸ್ಮೃತಿ. ಅಲ್ಪಕಾಲಿಕ ಸ್ಮೃತಿ ಅಂದರೆ ಇದು ತಾತ್ಕಾಲಿಕ ಸಂಗ್ರಹಣೆಯ ಒಂದು ಹಂತವಾಗಿರುತ್ತದೆ. ಅದೇ ರೀತಿ ಇಂದ್ರಿಯ ಪ್ರತಿಬಿಂಬವನ್ನು ನೆನಪಿಟ್ಟುಕೊಳ್ಳಬೇಕಾದರೆ ಅದನ್ನು ಅಲ್ಪಕಾಲದ ಸ್ಮೃತಿಗೆ ವರ್ಗಾಯಿಸಬೇಕು. ಹಾಗೂ ಪ್ರತಿಬಿಂಬವು 30 ಸೆಕೆಂಡ್ಗಳು ಅಥವಾ ಅದಕ್ಕಿಂತ ಕಡಿಮೆ ಅವಧಿಯವರೆಗೆ ಮಾತ್ರ ಉಳಿಸಿಕೊಳ್ಳಬಹುದು. ಮುಂದಿನ ಒಂದು ವಿಧ ದೀರ್ಘಕಾಲದ ಸ್ಮೃತಿ, ಲಾಂಗ್ ಟರ್ಮ್ ಮೆಮರಿ ಕೂಡ ಅಂತಾರೆ. ಇದು ಬಹುತೇಕ ಶಾಶ್ವತವಾಗಿ ಶೇಖರಣೆಯಾಗುವ ಹಂತ ಇದಾಗಿದೆ. ಅಲ್ಪಕಾಲದ ಸ್ಮೃತಿಯಿಂದ ದೀರ್ಘಕಾಲದ ಸ್ಮೃತಿಯ ಕಡೆಗೆ ವರ್ಗಾವಣೆಯಾಗಲು ಪುನರುಚ್ಚಾರಣೆ ಅಂದರೆ ರಿಪಿಟೇಷನ್ ಬೇಕು. ಸ್ಮೃತಿಯ ಮೇಲೆ ಪ್ರಭಾವ ಬೀರುವ ಅಂಶಗಳು: ವೈಯಕ್ತಿಕ ಭಿನ್ನತೆಗಳು, ಆಸಕ್ತಿ, ಅಭಿಪ್ರೇರಣೆ, ಕಲಿಯುವನ ಮನೋಧೋರಣೆ, ಕಲಿಕೆಯ ಪ್ರಮಾಣ, ಕಲಿಯುವ ವಿಷಯ ಹಾಗೂ ಪುನರಾವರ್ತನೆ. ಸ್ಮರಣೆಯ ವಿಧಾನಗಳು: ಅಂತರ ಮತ್ತು ನಿರಂತರ ಸ್ಮರಣೆ, ಇಡಿಬಿಡಿ ವಿಧಾನ. ಅದೇ ರೀತಿ ಅರ್ಥಪೂರ್ಣ ಕಲಿಕೆ ಮತ್ತು ಕಂಠಪಾಠ,
ಈ ಒಂದು ಸಂಯೋಜನಾ ವಿಧಾನ ಒಂದು ಅಂಶದ ಪುನಃಸ್ಮರಣೆ ಮತ್ತೊಂದು ಅಂಶದ ಪುನಃಸ್ಮರಣೆಗೆ ನೆರವಾಗುವ ಪ್ರಕ್ರಿಯೆಯನ್ನು ಸಂಯೋಜನಾ ವಿಧಾನ ಅಂಥೇಳಿ ಕರಿತೇವೆ. ಸಾಮೀಪ್ಯತೆಯ ನಿಯಮ ಯಾವಾಗ ಒಂದು ಅಥವಾ ಹೆಚ್ಚಿನ ಅಂಶಗಳ ಕಾಲ ಅಥವಾ ಸ್ಥಳದಲ್ಲಿ ಸಂಯೋಜನೆಗೊಳ್ಳುತ್ತದೆಯೋ ಆಗ ಒಂದು ಅಂಶದ ಪುನಃಸ್ಮರಣೆ ಮತ್ತೊಂದು ಅಂಶದ ಪುನಃಸ್ಮರಣೆಗೆ ಅನುಕೂಲ ಮಾಡುತ್ತದೆ. ಉದಾಹರಣೆಗೆ, ಒಬ್ಬ ಕ್ರಿಕೆಟ್ ಆಟಗಾರನ ಹೆಸರು ನೆನಪಾದಾಗ ಉಳಿದೆಲ್ಲ ಆಟಗಾರರ ಹೆಸರು ನೆನಪಿಗೆ ಬರುತ್ತದೆ. ಸಾಮ್ಯತೆಯ ನಿಯಮ ಒಂದು ವೇಳೆ ಎರಡು ಅಥವಾ ಹೆಚ್ಚು ವಸ್ತುಗಳು ಇದ್ದರೆ ಒಂದರ ಪುನರ್ಸ್ಮರಣೆ ಮತ್ತೊಂದರ ಅಥವಾ ಇನ್ನಿತರ ವಸ್ತುಗಳ ಒಂದು ಸ್ಮರಣೆಗೆ ಸಹಾಯಕವಾಗುತ್ತದೆ. ಅದನ್ನು ಸಾಮ್ಯತೆ ನಿಯಮ ಅನ್ನೋರು. ಒಂದು ಜಲಾಶಯ ನೋಡಿದಾಗ ಹಿಂದೆ ನೋಡಿದ ಜಲಾಶಯ ನೆನಪಿಗೆ ಬರುವುದು, ಇದು ಸಾಮ್ಯತೆಯ ನಿಯಮವಾಗಿದೆ. ಅದೇ ರೀತಿ ಭಿನ್ನತೆಯ ನಿಯಮ. ಭಿನ್ನತೆಯ ನಿಯಮ ಏನು ಹೇಳುತ್ತೆ? ಎರಡು ಅಥವಾ ಹೆಚ್ಚು ವಸ್ತುಗಳು ಇದ್ದರೆ ಅವುಗಳ ವಿಷಯದಲ್ಲಿ ಭಿನ್ನತೆ ಅಥವಾ ವಿರುದ್ಧ ಅಂಶಗಳು ಸ್ವಪ್ರಜ್ಞೆಯಲ್ಲಿ ಒಟ್ಟಾಗಿ ಕಾಣಿಸಿಕೊಳ್ಳುತ್ತದೆ. ಉದಾಹರಣೆಗೆ, ಅತಿ ದೊಡ್ಡ ಪ್ರಾಣಿಯೊಂದಿಗೆ ಅತಿ ಚಿಕ್ಕ ಪ್ರಾಣಿಗಳು ನೆನಪಾಗುವುದು. ಇದು ಭಿನ್ನತೆ ತತ್ವವಾಗಿದೆ. ಅದೇ ರೀತಿ ಕಲಿಕೆ ಮೇಲೆ ಪ್ರಭಾವ ಬೀರುವ ಅಂಶಗಳಲ್ಲಿ ಮತ್ತೊಂದು ಅಂಶ ಮರೆವು. ಮರೆವು ಯಾವ ರೀತಿ ಕಲಿಕೆ ಮೇಲೆ ಪ್ರಭಾವ ಬೀರುತ್ತೆ, ಫಾರ್ಗೊಟ್ಟಿಂಗ್ ಯಾವ ರೀತಿ ಪ್ರಭಾವ ಬೀರುತ್ತೆ ಅನ್ನೋದನ್ನು ನೋಡೋಣ. ನಾವು ಕಲಿತಂಥ ವಿಷಯಗಳು ಮನಸ್ಸಿನಲ್ಲಿ ಧಾರಣೆಯಾಗದೆ ಕಳೆದು ಹೋಗುವುದನ್ನು ನಾವು ವಿಸ್ಮೃತಿ ಅಥವಾ ಮರೆವು ಅಂತೇಳಿ ಕರಿತೇವೆ. ಇದರ ಒಂದು ವಿಧಗಳು: ನಿಷ್ಕ್ರಿಯ ಅಥವಾ ಸ್ವಾಭಾವಿಕ ಮರೆವು, ಕ್ರಿಯಾತ್ಮಕ ಅಥವಾ ಪ್ರೇರಿತ ಮರೆವು. ಈ ಒಂದು ಮರೆವಿಗೆ ಕಾರಣಗಳು ಹಿಮ್ಮುಖ ಅವರೋಧ. ಪ್ರಸ್ತುತ ಕಲಿಕೆಯ ಹಿಂದಿನ ಕಲಿಕೆಯಲ್ಲಿ ಮಧ್ಯೆ ಪ್ರವೇಶಿಸುವುದನ್ನು ಹಿಮ್ಮುಖ ಅವರೋಧ ಎನ್ನುತ್ತಾರೆ. ಸಾಮ್ಯತೆ ಹೆಚ್ಚಾದಷ್ಟು ಮರೆವು ಹೆಚ್ಚಾಗುತ್ತದೆ. ಮುಮ್ಮುಖ ಅವರೋಧ. ಹಿಂದಿನ ಕಲಿಕೆಯು ಪ್ರಸ್ತುತ ಕಲಿಕೆಯಲ್ಲಿ ಮಧ್ಯೆ ಪ್ರವೇಶಿಸುವುದನ್ನು ಮುಮ್ಮುಖ ಅವರೋಧ ಎನ್ನುತ್ತಾರೆ. ದಮನ. ಅತೃಪ್ತಿದಾಯಕ ಹಾಗೂ ನೋವಿನ ಅನುಭವಗಳನ್ನು ಪ್ರಯತ್ನಪೂರ್ವಕವಾಗಿ ಮನಸ್ಸಿನ ಅಜಾಗೃತ ಭಾಗಕ್ಕೆ ತಳ್ಳಲು ಪ್ರಯತ್ನಿಸುವುದನ್ನು ದಮನ ಎನ್ನುತ್ತಾರೆ. ಇದು ಸಿಗ್ಮಂಡ್ ಫ್ರಾಯ್ಡ್ ಅವರು ತಿಳಿಸಿದ್ದಾರೆ ನಮಗೆ. ಭಾವನಾತ್ಮಕ ವಿಚಲನೆ. ಅತಿಯಾದ ಆತಂಕ, ಅಪಘಾತಗಳು, ದೈಹಿಕ ಹಾಗೂ ಮಾನಸಿಕ ಆಯಾಸಗಳು, ಅತಿಯಾದ ಸಂತೋಷ, ಕಲಿಕಾ ಪರಿಸರದಿಂದ ಮರೆವು ಉಂಟಾಗುತ್ತದೆ. ಮರೆವು ಅಥವಾ ವಿಸ್ಮೃತಿಯ ಪ್ರಮಾಣವನ್ನು ಪುನರ್ ಕಲಿಕೆ ವಿಧಾನದ ಮೂಲಕ ಅರ್ಥಹೀನ ಪದಗಳ ಧಾರಣೆಯನ್ನು ಅಧ್ಯಯನ ಮಾಡಬಹುದೆಂದು ಹರ್ಮನ್ ಅವರು ಹೇಳಿದ್ದಾರೆ. ಕಲಿಕೆಯಾದ ನಂತರದ ಕ್ಷಣಗಳಲ್ಲಿ ಮರೆವಿನ ಪ್ರಮಾಣ ತೀವ್ರವಾಗಿರುತ್ತದೆ. ಮಾಹಿತಿ ಸಂಸ್ಕರಣೆಯ ಮಾದರಿ RM ಗ್ಯಾನೆ. ಇವರ ಪ್ರಕಾರ 1ನೇ ಹಂತ ಇಂದ್ರಿಯಗಳ ವಶಕ್ಕೆ ಸಂಬಂಧಪಟ್ಟಿರುತ್ತದೆ. ಇಲ್ಲಿ ಮಾಹಿತಿ ಸ್ವೀಕರಿಸಲ್ಪಡುತ್ತದೆ. ಮಾಹಿತಿ ಅಲ್ಪಲಕ್ಷಣಗಳವರೆಗೆ ಮಾತ್ರ ಉಳಿಯುತ್ತದೆ. ಮಾಹಿತಿ ಉಳಿಯಬೇಕಾದರೆ ಪರಿವರ್ತನಾ ಹಂತಕ್ಕೆ ಕಳಿಸಬೇಕು. ಪರಿವರ್ತನಾ ಹಂತ ಅಥವಾ ಅಲ್ಪಾವಧಿ ಉಗ್ರಾಣ ಅಲ್ಪಕಾಲಿಕ ಸ್ಮೃತಿಯಾಗಿದೆ. ತಾತ್ಕಾಲಿಕ ಸಂಗ್ರಹಣಾ ವ್ಯವಸ್ಥೆ. ಸಂಗ್ರಹಣಾ ಅವಧಿ 30 ಸೆಕೆಂಡುಗಳು. ಶಾಶ್ವತ ಅಥವಾ ದೀರ್ಘಾವಧಿ ಉಗ್ರಾಣ. ಅಲ್ಪಾವಧಿ ಉಗ್ರಾಣದಲ್ಲಿ ಸಂಗ್ರಹಿತವಾಗಿರುವ ಮಾಹಿತಿಯನ್ನು ಮೆಲುಕು ಹಾಕುವುದರ ಮೂಲಕ ದೀರ್ಘಾವಧಿ ಅಥವಾ ಲಾಂಗ್ ಟರ್ಮ್ವರೆಗೆ ಅದನ್ನು ನಾವು ನೆನಪಿಟ್ಟುಕೋಬಹುದು. ಮುಂದಿನ ವಿಡಿಯೋದಲ್ಲಿ ನಾವು ಕಲಿಕೆಯ ವರ್ಗಾವಣೆಯ ಬಗ್ಗೆ ತಿಳಿಯೋಣ.